ಒಂದೇ ಒಂದು ಬೀಟ್ರೂಟ್ ಇದ್ದರೆ ಸಾಕು, ಮನೆಯಲ್ಲೇ ನೀವು ಈಸಿಯಾಗಿ ಲಿಪ್ ಬಾಮ್ನ ತಯಾರಿಸ್ಬೋದು. ನೋಡಿ ಇಲ್ಲಿ ಮನೆಯಲ್ಲೇ ಮಾಡಿರುವಂಥ ಲಿಪ್ ಬಾಮ್ ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ ಕೂಡ ಎಷ್ಟು ಚೆನ್ನಾಗಿದೆ. ಹಾಗಿದ್ರೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಒಂದು ಬೀಟ್ರೂಟ್ನ ತೊಗೊಂಡಿದ್ದೀನಿ, ಹಾಗೆ ವ್ಯಾಸ್ಲಿನ್ನ ತೊಗೊಂಡಿದ್ದೀನಿ. ಇದರಲ್ಲಿ ಹೆಚ್ಚು ಏನು ಬೇಕಾಗೋದಿಲ್ಲ, ಜಸ್ಟ್ ಇಲ್ಲಿ ಬೇಕಾಗೋದು ಒಂದು ಅರ್ಧ ಬೀಟ್ರೂಟ್ ಇದ್ದರೆ ಸಾಕು. ಈಗ ನೋಡಿ ನಾನು ಇಲ್ಲಿ ಅರ್ಧ ಬೀಟ್ರೂಟ್ನ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಮೇಲ್ಗಡೆದೆಲ್ಲ ಪೀಲ್ ಎಲ್ಲ ತಗೊಂಡ್ಬಿಡೋಣ, ಮೇಲ್ಗಡೆ ಸೊಟ್ಟು ಏನಿದೆ ಅದನ್ನೆಲ್ಲ ತೆಗೆದುಬಿಡೋಣ ಸಿಪ್ಪೆನ. ನೆಕ್ಸ್ಟ್ ನೋಡಿ ಇದನ್ನು ಕಟ್ ಮಾಡಿಕೊಂಡು ನೀಟಾಗಿ ತೊಳೆದು ಒಂದು ಕಡೆ ಇಟ್ಕೋಬೇಕಾಗುತ್ತೆ. ಸ್ನೇಹಿತರೆ, ನಿಮಗೆಲ್ಲ ಹೇಳಬೇಕು ಅಂತಂದರೆ ಈ ವಿಂಟರ್ ಸೀಸನ್ನಲ್ಲಿ ಈ ರೀತಿ ಲಿಪ್ ಬಾಮ್ನ ನೀವು ಮನೆಯಲ್ಲೇ ತಯಾರಿಸ್ಕೋಬೋದು ಅತಿ ಸುಲಭವಾಗಿ. ಸ್ಪೆಷಲಿ ವಿಂಟರ್ ಸೀಸನ್ನಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಸ್ಕಿನ್ ಡ್ರೈ ಆಗುತ್ತಾ ಹೋಗುತ್ತೆ. ಹಾಗಾಗಿ ಇದರಲ್ಲಿ ನೀವು ಬೀಟ್ರೂಟ್ನ ಆ್ಯಡ್ ಮಾಡೋದ್ರಿಂದ ಮತ್ತು ಇದರಲ್ಲಿ ನಾನು ಏನೇನೆಲ್ಲ ಆ್ಯಡ್ ಮಾಡಿದ್ದೀನಿ, ಯಾವ ರೀತಿ ಪಿಗ್ಮೆಂಟೇಷನ್ ಇದ್ದರೂ ಕೂಡ ಲಿಪ್ ಬಾಮ್ ಯೂಸ್ ಆಗುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ರೋಸ್ನ ತೊಗೊಂಡಿದ್ದೀನಿ. ರೋಸು ಫ್ರೆಶ್ ಆಗಿರಲಿಲ್ಲ, ಒನ್ ಡೇ ಹಿಂದಿಂದಿತ್ತು. ನೀವು ಬೇಕಾದ್ರೆ ಫ್ರೆಶ್ ಆಗಿರುವಂಥ ರೆಡ್ ಕಲರ್ ರೋಸ್ನೇ ತೊಗೊಳ್ಳಿ. ಇದನ್ನು ಮತ್ತು ಬೀಟ್ರೂಟ್ ಎರಡನ್ನೂ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈಗ ನೋಡ್ತಾ ಇದ್ರಲ್ಲಿ ನೀರು ಮಾತ್ರ ಹಾಕಕ್ಕೆ ಹೋಗ್ಬಾರ್ದು. ಇದರಲ್ಲಿ ಜಸ್ಟ್ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದರೊಳಗೆ ಬಂದಿರುವಂಥ ನೀರೇನಿದೆ ಅದನ್ನಷ್ಟೇ ನಾವು ತೊಗೋಬೇಕಾಗುತ್ತೆ. ಈಗ ಇದನ್ನು ಶೋಧಿಸ್ಕೊತಾ ಇದ್ದೀನಿ ನೋಡಿ, ಈ ರೀತಿ ಶೋಧಿಸ್ಕೋಬೇಕಾಗತ್ತೆ. ಜಸ್ಟ್ ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ಲಿಪ್ ಬಾಮ್ನ ಮಾಡ್ಕೋಬೋದು. ತುಂಬ ಪಿಗ್ಮೆಂಟೇಷನ್ ಇರುತ್ತೆ ನೋಡಿ, ಲಿಪ್ಸಲ್ಲೆಲ್ಲ ಡಾರ್ಕ್ ಪಿಗ್ಮೆಂಟೇಷನ್ ಆಗಿಬಿಟ್ಟಿರುತ್ತೆ. ಸೊ ಅಂಥವ್ರು ಈ ಲಿಪ್ ಬಾಮ್ನ ನೈಟ್ ಯೂಸ್ ಮಾಡೋದ್ರಿಂದ ಪಿಂಕ್ ಕಲರ್ ಅಥವಾ ರೆಡ್ ಕಲರ್ಗೆ ಟರ್ನ್ ಆಗುತ್ತೆ. ಇದರಲ್ಲಿ ನಾನು ರೆಡ್ ಕಲರ್ ಯೂಸ್ ಮಾಡೋದ್ರಿಂದ ನಿಮ್ಮ ಲಿಪ್ಸ್ ಏನಿದೆ ರೆಡ್ ಕಲರ್ ಆಗುತ್ತೆ. ಈಗ ಇದರಲ್ಲಿ ಏನೇನು ಆ್ಯಡ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಇದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಶೂಲ್ನ ಆ್ಯಡ್ ಮಾಡ್ತಾಯಿದ್ದೀನಿ. ವಿಟಮಿನ್ ಇ ಕ್ಯಾಪ್ಶೂಲ್ನ ಹಾಕಿಬಿಟ್ಟು ಸ್ವಲ್ಪ ಇದನ್ನು ನಾವು ಕುದಿಸ್ಕೋಬೇಕಾಗುತ್ತೆ. ಕುದಿಸ್ಕೊಳೋ ಟೈಮ್ನಲ್ಲಿ ಇದಕ್ಕೆ ಒಂದು ಚಿಟಿಕೆ ಅಥವಾ ಒಂದು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು. ಕೊಬ್ಬರಿ ಎಣ್ಣೆ ನಿಮ್ಗೆ ಇಷ್ಟ ಇಲ್ಲ ಅನ್ನೋ ಹಾಗಿದ್ರೆ ನೀವು ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ನಮ್ಮ ಲಿಪ್ಸ್ ಏನಿದೆ ಯಾವಾಗೂ ಹೈಡ್ರೇಷನಲ್ಲೇ ಇರಲಿ ಅನ್ನೋ ರೀಸನ್ಗೋಸ್ಕರ, ಲಿಪ್ಸಿಗೋಸ್ಕರ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ವ್ಯಾಸ್ಲೈನ್ನ ತೊಗೊಂಡಿದ್ದೀನಿ. ನಾವು ರೆಡಿ ಮಾಡ್ಕೊಂಡಿರುವಂಥದ್ದನ್ನು ಸೈಡಿಗೆ ಇಟ್ಕೊಂಡ್ಬಿಟ್ಟು ವ್ಯಾಸ್ಲೈನ್ ಏನಿದೆ ಈಗ ನಾವು ಡೈರೆಕ್ಟಾಗಿ ಕಾಯಿಸೋಕ್ಕಾಗೋದಿಲ್ಲ, ಹಾಗಾಗಿ ನೀರು ಹಾಕಿಬಿಟ್ಟು ಒಂದು ಬೌಲ್ ಇಟ್ಕೊಳ್ಳಿ, ಅದನ್ನು ಕರಗೋ ಥರ ಮಾಡ್ಕೊಳ್ಳಿ. ಬಿಸಿ ಆದ ತಕ್ಷಣವೇ ಅದು ಕರಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಕರಗಿದೆ ನೋಡಿ, ವ್ಯಾಸ್ಲೈನ್ ಏನಿದೆ ಕರಗೋಕ್ಕೆ ಸ್ಟಾರ್ಟ್ ಆಗಿದೆ. ನೀವು ಬೇಕಾದ್ರೆ ವ್ಯಾಸ್ಲೈನ್ ಇಲ್ಲ ಅಂತಂದರೆ ಪೆಟ್ರೋಲಿಯಂ ಜೆಲ್ ಅಂತ ಬರುತ್ತೆ, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ವ್ಯಾಸ್ಲೈನ್ನ ಆ್ಯಡ್ ಮಾಡ್ಕೊಳೋದು ಎದಕ್ಕಪ್ಪ ಅಂತಂದರೆ ವ್ಯಾಸ್ಲೈನ್ ಯಾವಾಗಲೂ ಹೈಡ್ರೇಷನ್ ಚೆನ್ನಾಗಿ ಇಟ್ಕೊಳುತ್ತೆ. ಹಾಗಾಗಿ ಇದರಲ್ಲಿ ನಾವು ಬೀಟ್ರೂಟ್ನ ಆ್ಯಡ್ ಮಾಡೋದ್ರಿಂದ ನಮ್ಮ ಲಿಪ್ಸ್ ಕಲರ್ ಏನಿದೆ ಆಟೋಮೆಟಿಕ್ಕಾಗಿ ಕಲರ್ ಚೇಂಜ್ ಆಗುತ್ತೆ. ಈ ಒಂದು ಸಿಂಪಲ್ ಆಗಿರುವಂಥ ಲಿಪ್ ಬಾಮ್ನ ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಈ ಒಂದು 2 ರಿಂದ 3 ನಿಮಿಷಗಳ ಕಾಲ ಎರಡನ್ನೂ ಸಪ್ರೇಟ್ ಆಗಬಾರ್ದು, ಹಾಗಾಗಿ ಎರಡನ್ನೂ ಚೆನ್ನಾಗಿ ಕಲಿಸ್ಕೋಬೇಕು, ವ್ಯಾಸ್ಲೈನು ಮತ್ತು ಬೀಟ್ರೂಟ್ನ. ನೀವು ಬೇಕಾದ್ರೆ ಇದನ್ನು ಈ ರೀತಿ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಬೀಟ್ರೂಟ್ನ 2 ದಿನ ಒಣಗಿಸ್ಬಿಟ್ಟು ಪುಡಿ ಮಾಡ್ಕೊಂಡು ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ, ನಾನು ಸಣ್ಣ ಕಂಟೈನರ್ನಲ್ಲಿ ಹಾಕ್ಕೊತಾ ಇದ್ದೀನಿ. ಪ್ಲಾಸ್ಟಿಕ್ ಬಾಕ್ಸ್ ಸಣ್ಣವು ಲಿಪ್ ಬಾಮಿಗೋಸ್ಕರ ಅಂತಲೇ ತರಿಸಿರೋದು. ಈಗ ಇದನ್ನು ಫ್ರೀಸ್ ಮಾಡಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತೇಳಿ. ಈಗ ನಮ್ಮ ಲಿಪ್ ಬಾಮ್ ಏನಿದೆ ರೆಡಿಯಾಗಿದೆ. ಇದನ್ನು ನೀವು ರಾತ್ರಿ ಹೊತ್ತು ಮಲಗೋ ಟೈಮ್ನಲ್ಲಿ ಯೂಸ್ ಮಾಡೋದ್ರಿಂದ ನಿಮ್ಮ ಲಿಪ್ಸು ತುಂಬ ಸ್ಮೂತಾಗಿರುತ್ತೆ, ಹಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಡಾರ್ಕ್ ಪಿಗ್ಮೆಂಟೇಷನ್ ಇದ್ದರೂ ಕೂಡ ಕಮ್ಮಿ ಆಗುತ್ತೆ. ಈಗ ಎಲ್ಲದರಲ್ಲಿ ಕೂಡ ನಾನು ಎಲ್ಲ ಬಾಕ್ಸ್ನಲ್ಲಿಂದ ಕೂಡ ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈ ಲಿಪ್ ಬಾಮ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ.